ನಿನ್ನೆ ಬಿಜೆಪಿ 28 ಕ್ಷೇತ್ರ ಗೆಲ್ಲಬೇಕು ಅಂತ ನಿಮ್ಮ ಮೇಲೆ ಕರೆ ಕೊಟ್ಟಿದ್ದಾರೆ. ನೋಡಪ್ಪ, ಅವರು 28 ಕೇಳಿ 28 ಯಾಕೆ 523 ಸೀಟು ಗೆದ್ಕೊಂಡು ಯಾರವ್ರು ಬೇಡ ಅಂತ ಹೇಳ್ತಾರ. ಇಲ್ಲೂ ಅಷ್ಟೇ 224 ಗೆಲ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ನಾವು 224 ಹೇಳ್ತಿಲ್ಲ, ನಾವು 136 ಹೇಳ್ತಿದ್ದ. 141 ನಾನು 136 ಹೇಳ್ತಾ ಇದ್ದ. ನೋಡಿ, ನಮ್ಮ ರಾಜಕೀಯದ ಎಲ್ಲರಿಗೂ ಕಾರ್ಯಕರ್ತರಿಗೆ ಶೇರ್ ಆಗಬೇಕು, ಬೇರೆಯವ್ರಿಗೂ ಕೂಡ ಅಧಿಕಾರ ಹಂಚಬೇಕು. ಆ ದೃಷ್ಟಿಯಿಂದ ಎಲ್ಲರಿಗೂ ಹೇಳಿದೀವಿ. 2 ವರ್ಷ ಅಂತ ಹೇಳಿದೀವಿ. 2 ವರ್ಷ ಮಧ್ಯದಲ್ಲಿ ಎಲೆಕ್ಷನ್ಸ್ಗಳು ಬರ್ತದೆ, ಕೋಡ್ ಆಫ್ ಕಂಡಕ್ಟ್ಸ್ ಇರ್ತದೆ. ಸೊ ಆ ದೃಷ್ಟಿಯಿಂದ ಈಗಾಗಲೇ 6 ತಿಂಗಳಾಗಿದೆ. 2 ವರ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಅದಾದ್ಮೇಲೆ ಬೇರೆ ಕಾರ್ಯಕರ್ತರಿಗೆ, ಬೇರೆ ಶಾಸಕರುಗಳನ್ನ ಕೆಲವ್ರಿಗೆಲ್ಲ ಅವಕಾಶ ಮಾಡಿಕೊಡ್ತೀವಿ. ದಿಸ್ ಈಸ್ ದಿ ಪಾರ್ಟಿ ಸ್ಟ್ಯಾಂಡ್, ಹೈಕಮಾಂಡ್ ಸ್ಟ್ಯಾಂಡ್. ಹೈಕಮಾಂಡ್ ಕೊಟ್ಟಿರುವಂತಹ ಸೂತ್ರನ ನಾವು ಅನುಷ್ಠಾನಕ್ಕೆ ತರ್ತೀವಿ. ಇಲ್ಲಿ ಸಿದ್ದರಾಮಯ್ಯನವ್ರದ್ದು ಏನೂ ಇಲ್ಲ, ಡಿ.ಕೆ. ಶಿವಕುಮಾರ್ದು ಏನಿಲ್ಲ. ಪಕ್ಷ ಎಲ್ಲರಿಗೂ ಇರುವಂತ ಬೇಕಾದಷ್ಟು ಜನ ಕಾರ್ಯಕರ್ತರು ದುಡಿದಂತವ್ರು ಇದ್ದಾರೆ, ಈ ಪಕ್ಷ ಅಧಿಕಾರಕ್ಕೆ ತಂದವರಿದ್ದಾರೆ. ಸೊ ಆ ರೀತಿ ಒಂದು ಅವಕಾಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಿಹಾರದಲ್ಲಿ ಆರ್ಜೆಡಿ ಹೊರ ಬರ್ತಾ ಇದೆ. ಇಲ್ಲ, ಈಗ ಅದು ಸುಮ್ಮನೆ ನೋಡೋಣ. ಅದೆಲ್ಲ ನೀವು ನ್ಯೂಸ್ ಹೇಳ್ತಾ ಇದ್ರಿ, ಆದ್ಮೇಲೆ ಮಾತಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.